Hello Jayant, your contribution to the company is very immense. Would you like to give any improvisation to the company? This company, we should focus on work-life balance. See, my surname is Murthy. ನನ್ನ ಜೀವನದಲ್ಲಿ ಆ ಥರ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋ ವರ್ಡೇ ಕೇಳಿಲ್ಲ. Hi Abhi, you've been with us for the past 2 years. What was the best part of your job? In the first year, it was testing Team Tara, sir. The time I spent with her was best, top notch. ನಂದು ಎಲ್ಲ ದುಃಖಗಳನ್ನು ಅವಳದು ಒಂದೇ ಒಂದು ನಗು ಸರ್, ನಗು ಅದನ್ನ ನೋಡಿ ಬರೀತಾ ಇದ್ದೆ. ಏನ್ ನಯ, ಏನ್ ವಿನಯ, ಅಬ್ಬಬ್ಬಬ್ಬ ಅಂತ ಹುಡುಗಿರಿ ಇವಾಗ ಸಿಗಲ್ಲ. ಇನ್ ಸೆಕೆಂಡ್ ಇಯರ್ ಮಲ್ಲಿಕಾ ಕೇಳ್ಬೇಕಾ, ಅವಳಂತೂ ನನಗೆ ವರ್ಕ್ ಫ್ರಮ್ ಹೋಮ್ ಇದ್ರು ಸರ್, ಅವಳಿಗೋಸ್ಕರ ನಾನು ಹೈಬ್ರಿಡ್ ಹಾಕಿಸ್ಕೊಂಡು ಬರ್ತಾ ಇದ್ದೆ ಸರ್. ನಿಮ್ಗೆ ಇವೆಲ್ಲ ಗೊತ್ತಿತ್ತಾ? ಮತ್ತು ಅವಳೇನು ಕಮ್ಮಿ ಇಲ್ಲ ಸರ್, ನಂಗೋಸ್ಕರ ಊಟಕ್ಕೆ ಡೈಲಿ ಜಿಲೇಬಿ ತಂದು ಕೊಡ್ತಾ ಇದ್ಲು ಸರ್. ದೀಸ್ ಟೂ ಗರ್ಲ್ಸ್ ಮೇಡ್ ಮೀ ಸರ್ ವಾಟ್ ಐ ಆಮ್ ಟುಡೇ. ಇಟ್ ವಾಸ್ ಬೆಸ್ಟ್ ಟೈಮ್. ಈ ಕಂಪ್ನಿ ಬಿಡಬೇಕು ಅಂತ ಯಾಕೆ ಡಿಸೈಡ್ ಮಾಡಿದ್ರಿ? ಗುಡ್ ಕ್ವಶನ್. ಆ್ಯಕ್ಚುಲ್ ಆಗಿ ನಾನು ಈ ಕಂಪ್ನಿ ಸೇರಿದ 6 ತಿಂಗಳಿಗೆ ಬಿಡಬೇಕು ಅಂದ್ಕೊಂಡಿದ್ದೆ. ಆದರೆ ಒಂದು 3-4 EMI ಮಾಡ್ಕೊಂಡ್ಬಿಟ್ಟಿದ್ದೆ ಸರ್. ಅದು ಅಲ್ಲದೆ ನಾನು ಓದಿರೋ ಯೋಗ್ಯತೆಗೆ ಬೇರೆ ಎಲ್ಲೋ ಆಫರ್ ಕೂಡ ಸಿಗಲಿಲ್ಲ. ಈಗ ಎಲ್ಲ EMI ಕ್ಲಿಯರ್ ಆಗಿದೆ. ಸೊ ಬೇರೆ ಆಪ್ಷನ್ ಇಲ್ಲದೆ ಐ ಹ್ಯಾವ್ ಡಿಸೈಡೆಡ್ ಟು ಲೀವ್. ಸರ್, ಸೆಕೆಂಡ್ ಒನ್, ನನಗೆ ಈ ಕ್ರೆಡಿಟ್ ತಗೊಳ್ಳೋ ಕಲ್ಚರ್ ಒಂಚೂರು ಇಷ್ಟ ಆಗಿಲ್ಲ ಸರ್. ಯಾರೋ ಕೆಲಸ ಮಾಡಿ ಯಾರೋ ಕ್ರೆಡಿಟ್ ತಗೊಂತಾರೆ. ಐ ಡೋಂಟ್ ಲೈಕ್ ಇಟ್ ಸರ್. ಥರ್ಡ್ ಪಾಯಿಂಟ್, ಮೈ ಮ್ಯಾನೇಜರ್ ಯೂಸ್ ಟು ಕಾಲ್ ಮೀ ಇನ್ ದ ಮಿಡಲ್ ಆಫ್ ದ ನೈಟ್ ಸರ್. ಅದು ಏನಕ್ಕೆ? ಪ್ರಾಜೆಕ್ಟ್ ಬಗ್ಗೆ ಕೇಳೋದಕ್ಕೆ. ಇದಂತೂ ಅತಿ ಆಯಿತು ಸರ್. ಹಿ ಶುಡ್ ಬಿ ಇನ್ ಹಿಸ್ ಲಿಮಿಟ್ಸ್. ಆ್ಯಂಡ್ ಫೋರ್ತ್ ಒನ್, ಸುಮ್ಮನೆ ಮೀಟಿಂಗ್ ಕರೆಯೋದು ಬೇಡ ಅನ್ಸುತ್ತೆ ಸರ್. ಒಂದು ಇಮೇಲಲ್ಲಿ ಹೇಳೋ ವಿಷಯಕ್ಕೆ ಇಡೀ ಟೀಮ್ನ ಕರೆಸಿ ಮೀಟಿಂಗ್ ಮಾಡೋದು ನನ್ನ ಪ್ರಕಾರ ವೇಸ್ಟ್ ಆಫ್ ರಿಸೋರ್ಸಸ್ ಅನ್ಸುತ್ತೆ. ಆಯ್ತಾ? ಸರ್, ಫಿಫ್ತ್ ಪಾಯಿಂಟ್, ನಿನಗೆ ಏನು ಅನ್ಸುತ್ತೋ ಈ ಪೇಪರಲ್ಲಿ ಬರೆದು ಡಬ್ಬಕ್ಕೆ ಹಾಕ್ಬಿಡು. Chetan, would you like to recommend our company to any of your friends? Oh, definitely, sir. If they believe manager is God, if they love toxic work culture, and if they are good at politics, ಆಮೇಲೆ ಈ 1% 2% ಹೈಗೆಲ್ಲ ಕೆಲಸ ಮಾಡೋದಕ್ಕೆ ರೆಡಿ ಇದ್ದರೆ, ನನ್ನ ಸ್ಪೈನಲ್ ಕಾರ್ಡ್ ಮುರಿದೋದ್ರೂ ಪರವಾಗಿಲ್ಲ, ಬ್ಲಾಡ್ರು ಬ್ಲಾಸ್ಟ್ ಆದರೂ ಓಕೆ, ಕಾಲು ಸೆಟೆತ್ಕೊಂಡ್ಬಿಟ್ರೂ ಪರವಾಗಿಲ್ಲ, ಆಫೀಸಲ್ಲಿ ಡೆಸ್ಕು ಲ್ಯಾಪ್ಟಾಪು ಕೆಲಸ ಬಿಟ್ಟು ಬೇರೆ ಏನು ಮಾಡಲ್ಲ ಅನ್ನೋ ಡಿಟರ್ಮಿನೇಷನಲ್ಲಿದ್ದರೆ, ಆ ಲೈಫಲ್ಲಿ ಏನನ್ನೂ ಮಾಡಿಲ್ಲ ಅಂದರೂ ಏನನ್ನೋ ಸಾಧಿಸಿದ್ದೀನಿ ಅನ್ನೋ ಭ್ರಮೆಯಲ್ಲಿ ಬದುಕಬೇಕು ಅಂತ ಅಂದ್ಕೊಂಡಿದ್ರೆ, ಆ್ಯಂಡ್ ಇಫ್ ದೇ ಬಿಲೀವ್ ಇನ್ ದಿಸ್ ಲಿಂಕ್ಡ್ ಇನ್ ಮೋಟಿವೇಶ್ನಲ್ ಪೋಸ್ಟ್ಸು, ಮತ್ತು ಪರ್ಸ್ನಲಿ ಪ್ರೊಫೆಷ್ನಲಿ ಗ್ರೋತ್ ಅಂದರೆ ಏನು ಅಂತಲೇ ಗೊತ್ತಿಲ್ಲದಿರೋರು ಯಾರೇ ಬಂದು ನನ್ನ ಕೇಳಿದ್ರು, ಐ ರೆಕಮೆಂಡ್ ದೆಮ್ ಯುವರ್ ಕಂಪನಿ ಸರ್. ಮನಸ್ಸಿಲ್ಲ ಆಯೋ. ಟೆಲ್ ಮಿ, ಡಿಡ್ ಯು ಫೀಲ್ ಯು ಹ್ಯಾಡ್ ಆಲ್ ದಿ ಟೂಲ್ಸ್, ರಿಸೋರ್ಸಸ್ ಆ್ಯಂಡ್ ವರ್ಕಿಂಗ್ ಕಂಡೀಷನ್ ಟು ಬಿ ಸಕ್ಸಸ್ಫುಲ್ ಇನ್ ಯುವರ್ ರೋಲ್? ಇಫ್ ನೋ, ನಾವು ಯಾವ ಏರಿಯಾಸಲ್ಲಿ ಇಂಪ್ರೂವ್ ಆಗ್ಬೋದು? ಇವಾಗೇನು ಹೇಳಿದ್ರೆ ಇಂಪ್ಲಿಮೆಂಟ್ ಮಾಡಿಬಿಡ್ತೀರಾ? ಬರೀ ಡೌಗಳು. ಎಕ್ಸಿಟ್ ಇಂಟರ್ವ್ಯೂ. ನಾವುಗಳು ಎಂಪ್ಲಾಯಿ ಆಗಿದ್ದಾಗಲೇ ನಮ್ಮ ಮಾತಿಗೆ ಕ್ಯಾರೆ ಅಂತ ಇರಲಿಲ್ಲ. ಈಗ ಹೋಗ್ಬೇಕಾದ್ರೆ IAS ಲೆವೆಲ್ ಕ್ವಶನ್ಗಳು. ಇದನ್ನೇ ಕ್ವಶನೇರ್ ಮಾಡಿ ಒಂದು ಮೇಲ್ ಮಾಡಿದಿದ್ರೆ ಏನೋ ಬಾಯಿಗೆ ಬಂದಿದ್ದು ಬರೆದ್ಬಿಟ್ಟು ಏನೋ ಕಳಿಸ್ತಿದ್ದೆ. ಯಾವ ಏರಿಯಾದಲ್ಲಿ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅಂತ ಕೇಳಿದ್ರಲ್ಲ, ಮೊದಲು ಈ ಎಕ್ಸಿಟ್ ಇಂಟರ್ವ್ಯೂ ಬ್ಯಾನ್ ಮಾಡಿ ಸಾವು. What was the best part of your job here? ಮೋಗನ ಕಾಡಿದರೇನು, ಮ್ಯಾನೇಜರ್ ಜೊತೆ ನಿಮ್ಮ ಸಂಬಂಧ ಎಲ್ಲ ಚೆನ್ನಾಗಿತ್ತಾ? ಮೋಗನ ಕಾಡಿದರೇನು. ಈ ಕಂಪ್ನಿಲಿ ನೀವು ಹಾಕಿರೋ ಎಫರ್ಟ್ಗೆ ನಿಮಗೆ ರೆಕಗ್ನಿಷನ್ ಸಿಕ್ಕಿದೆ ಅನ್ಸುತ್ತಾ? ಮೋಗನ ಕಾಡಿದರೇನು.